ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸಂಕ್ರಾಂತಿ ಹಬ್ಬದ ಶಾಪಿಂಗ್ ಅಂತ ಹೇಳಿ ಮಲ್ಲೇಶ್ವರಂಗೆ ಬಂದಿದ್ವಿ. ಅಲ್ಲಿರುವಂತಹ ವೆರಿ ಫೇಮಸ್ ಇಂಡಿಯಾ ಸ್ವೀಟ್ ಹೌಸ್ಗೆ ಬಂದಿದ್ವಿ ಚಾಟ್ಸ್ ಟ್ರೈ ಮಾಡೋಣ ಅಂತ ಹೇಳಿ. ಮೊದಲಿಗೆ ಬೇಲ್ಪುರಿ ತಗೊಂಡಿದ್ವಿ. ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಗಿರ್ಮಿಟ್ ತರ ಟೇಸ್ಟ್ ಇದೆ ಅಂತ ಫೀಲ್ ಆಯ್ತು ನಮಗೆ. ಹುಳಿ, ಉಪ್ಪು, ಖಾರ, ಸ್ವೀಟ್ ಎಲ್ಲ ಹದವಾಗಿ ಚೆನ್ನಾಗಿತ್ತು. ಜೊತೆಗೆ ಮಸಾಲೆ ಪುರಿ ಕೂಡ ಟ್ರೈ ಮಾಡಿದ್ವಿ, ಅದು ಕೂಡ ಚೆನ್ನಾಗಿತ್ತು. ಮಲ್ಲೇಶ್ವರಂನ 8th ಕ್ರಾಸ್ ಅಲ್ಲಿ ಇಂಡಿಯಾ ಸ್ವೀಟ್ ಹೌಸ್ ಬರುತ್ತೆ. ಸೊ ಗ್ರೌಂಡ್ ಫ್ಲೋರ್ ಅಲ್ಲೆಲ್ಲ ಸ್ವೀಟ್ಸ್ ಇರುತ್ತೆ, ಫಸ್ಟ್ ಫ್ಲೋರ್ ಅಲ್ಲಿ ಚಾಟ್ಸ್ ಕೌಂಟರ್ ಇರುತ್ತೆ. ಸೊ ಅಲ್ಲಿ ತುಂಬಾ ನೀಟಾಗಿ ಹೈಜಿನಿಕ್ ಆಗಿ ಕಾಮ್ ಆಗಿ ಕೂತ್ಕೊಂಡು ತಿನ್ನೋದಕ್ಕೆ ಸ್ಪೇಷಿಯಸ್ ಆಗಿ ಜಾಗ ಕೂಡ ಇರುತ್ತೆ. ನಂತರ ನನ್ನ ಆಲ್ ಟೈಮ್ ಫೇವ್ರೇಟ್ ಪೇಣಿ ಕೂಡ ತಗೊಂಡಿದ್ದೆ. ಸೊ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಸ್ವಲ್ಪ ಸ್ವೀಟ್ ಜಾಸ್ತಿನೇ ಇತ್ತು ಅಂತ ಅನ್ನಿಸ್ತು. ಬಾದಾಮಿ ಹಾಲು ಕೊಟ್ಟಿದ್ರು. ಬಾದಾಮಿ ಹಾಲು ತುಂಬ ಗಟ್ಟಿಯಾಗಿ ಜಾಸ್ತಿ ಡ್ರೈ ಫ್ರೂಟ್ಸ್ ಇತ್ತು. ಶಾಪಿಂಗ್ ಮುಗಿಸ್ಕೊಂಡು ಧ್ರುವಿನ್ಗೂ ಕೂಡ ಸ್ವಲ್ಪ ಸ್ವೀಟ್ಸ್ ತಗೊಂಡು ಮನೆ ಕಡೆ ಹೊರಟ್ವಿ. ಚೆನ್ನಾಗಿದೆಯಾ? ಮೆಂತ್ಯ ಸೊಪ್ಪು ನೋಡಿದ್ದು ನಮ್ಮ ಗಾರ್ಡನ್ ಅಂದರೆ ನಾನು ಪಾಟಲ್ಲಿ ಹಾಕಿ ಬೆಳೆಸಿದ್ದು. ತುಂಬ ಖುಷಿ ಆಯಿತು, ಕಟ್ ಮಾಡಿ ಇಷ್ಟು ಸಿಕ್ತು. ಇದನ್ನು ನಾನು ಚಪಾತಿ ಹಿಟ್ಟು ಜೊತೆ ಹಾಕಿ ಪರೋಟ ಮಾಡಿಕೊಂಡೆ. ಇದು ನಮ್ಮ ಮನೆಯ ಸಂಕ್ರಾಂತಿ ಹಬ್ಬದ ಕ್ಲಿಪ್ಪಿಂಗ್ಸ್ ಆಗಿರುತ್ತೆ. ನಿಮ್ಮೆಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ತುಂಬ ತಡವಾಗಿ ತಿಳಿಸ್ತಾ ಇದ್ದೀನಿ. ನೀವೆಲ್ಲ ಚೆನ್ನಾಗಿ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಹಬ್ಬದ ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ಆಗ್ತಿದ್ದ ಹಾಗೆ ದೇವ್ರ ದೀಪ ಹಚ್ಚಿ ಇದು ಎಳ್ಳು ಬೀರೋದಕ್ಕೆ ಅಂತ ಹೇಳಿ ಪ್ಯಾಕಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶಾಪಿಂಗ್ಗೆ ಅಂತ ಹೋದಾಗ ಈ ರೀತಿ ಚಿಕ್ಕ ಚಿಕ್ಕ ಟ್ರೇಗಳನ್ನ ತಗೊಂಡ್ಬಂದಿದ್ದೆ. ಚೆನ್ನಾಗಿದೆ, ಕ್ಯೂಟ್ ಆಗಿ ಎಳ್ಳು ಬೀರೋದಕ್ಕೆ ಅಂತ ಅನ್ನಿಸ್ತಾ ಇತ್ತು. ಅದನ್ನ ಯೂಸ್ ಮಾಡಿಕೊಂಡು ಈ ರೀತಿ ಪ್ಯಾಕಿಂಗ್ನ ಮಾಡ್ತಾ ಇದ್ದೀನಿ. ಬಹಳ ದಿನಗಳಿಂದ ದಸರಾ ಎಕ್ಸಿಬಿಷನ್ಗೆ ಹೋಗಬೇಕು ಅಂತ ತುಂಬ ಇಷ್ಟ ಇತ್ತು. 1-2-3 ಸಲ ಮೈಸೂರಿಗೆ ಹೋಗಿ ಬಂದರೂ ಕೂಡ ನಮಗೆ ಹೋಗೋಕ್ಕಾಗಿರಲಿಲ್ಲ, ಟೈಮ್ ಆಗಿರಲಿಲ್ಲ. ಸೊ ಡಿಸೆಂಬರ್ ಎಂಡಲ್ಲಿ ಹೋಗಿದ್ವಿ, ಅಂದರೆ ಜಾನ್ವರಿ 1 ತನಕ ಇರುತ್ತೆ ಅಷ್ಟೇ. ದಸರಾ ಸಮಯದಲ್ಲಿ ಮೈಸೂರಿಗೆ ಬರುವಂತಹ ಪ್ರತಿಯೊಬ್ಬರು ಪ್ರವಾಸಿಗರು ಸಹ ಇಷ್ಟಪಡ್ತಾರೆ ಈ ದಸರಾ ಎಕ್ಸಿಬಿಷನ್ಗೆ ಹೋಗೋದಕ್ಕೆ. ಸಣ್ಣ ಮಕ್ಕಳು ಮಾತ್ರ ಅಲ್ಲ, ದೊಡ್ಡವರು ಸಹ ಖುಷಿಯಾಗಿ ಎಂಜಾಯ್ ಮಾಡುವಂತಹ ಜಾಗ ಇದು. ಎಂಟ್ರಿ ಫೀಸ್ ಇಲ್ಲಿ ದೊಡ್ಡವ್ರಿಗೆ 35 ರೂಪಾಯಿ, ಹಾಗೆ ಮಕ್ಕಳಿಗೆ 20 ರೂಪಾಯಿ ಇರುತ್ತೆ. ನಮ್ಮ ಧ್ರುವಿನ್ಗಂತೂ ಖುಷಿ ಅಂದರೆ ಖುಷಿ.
ಅವನಿಗೆ ಬೇಕಾಗಿರೋ ವಸ್ತುಗಳೆಲ್ಲ ಅಲ್ಲಿತ್ತು. ಯಾವ್ದು ನೋಡಿದ್ರು ಅದು ಬೇಕು ಇದು ಬೇಕು ಅಂತೆಲ್ಲ ಕೇಳ್ತಾ ಇದ್ದ. ಎಲ್ಲ ಈ ರೀತಿ ವಸ್ತುಗಳು ಒಂದೇ ಕಡೆ ನೋಡಿದಾಗ ಸಹಜ, ಅದು ಮಕ್ಕಳು ಹಠ ಮಾಡೇ ಮಾಡ್ತಾರೆ. ಹಾಗಂತ ನಾವೆಲ್ಲಾನು ತೆಕ್ಕೊಡಕ್ ಸಾಧ್ಯ ಇಲ್ಲ. ಅವಶ್ಯಕತೆ ಇರುವಂತದ್ದು, ಉಪಯೋಗ ಆಗಂತದ್ದು, ಅವನು ಇಷ್ಟಪಟ್ಟಂತದ್ದು ಕೊನೆಗೆ ನೋಡಿ ಕೆಲವೊಂದಷ್ಟು ಶಾಪಿಂಗ್ ಕೂಡ ಮಾಡಿದ್ವಿ ಅವನ ಖುಷಿಗೆ. ದಿನನಿತ್ಯ ಬಳಸುವಂತಹ ವಸ್ತುಗಳು, ಬಟ್ಟೆಗಳು, ಕಿಚನ್ ಐಟಮ್ಸ್, ಪ್ಲಾಸ್ಟಿಕ್ ಐಟಮ್ಸ್, ಸಾಕಷ್ಟು ವಸ್ತುಗಳಿತ್ತು. ಈ ರೀತಿ ಉಲ್ಲನ್ ಟೋಪಿಗಳು, ಫ್ಯಾನ್ಸಿ ಟೋಪಿಗಳು, ಶ್ರಗ್ಸ್ ಮತ್ತೆ ಜಾಕೆಟ್ಸು, ತುಂಬಾ ವೆರೈಟೀಸ್ ಇತ್ತು. ಮಕ್ಳಿಗಂತೂ ಸ್ವರ್ಗ ಅಂತಾನೆ ಹೇಳ್ಬೋದು. ಬೇಕಾಗಿರೋ ಆಟ ಸಾಮಾನುಗಳು, ಫ್ಯಾನ್ಸಿ ಐಟಮ್ಸು, ಸ್ಟೇಷನರಿ ಐಟಮ್ಸು ಸಿಕ್ಕಾಪಟ್ಟೆ ಇತ್ತು. ನಾವೇನ್ ಅರ್ಥ ಮಾಡ್ಕೊಂಡ್ವಿ ಅಂದ್ರೆ, ಮಕ್ಳ ಜೊತೆ ಹೋದ್ರೆ ಡೆಫಿನೆಟ್ಲಿ ನಾವೇನು ಶಾಪಿಂಗ್ ಮಾಡೋದಿಕ್ಕಾಗಲ್ಲ, ಅವ್ರದ್ದೇ ನೋಡ್ತಾನೆ ಟೈಮ್ ಆಗೋಗುತ್ತೆ. ಸೊ ನಾನೇನ್ ಅಂತ ಇಂಟ್ರೆಸ್ಟ್ ಇಂದ ಶಾಪಿಂಗ್ ಜಾಸ್ತಿ ಏನು ಮಾಡಕ್ ಹೋಗ್ಲಿಲ್ಲ. ಹಾಗೇನೆ ನನಗನ್ಸಿದ್ದೇನು ಅಂತಂದ್ರೆ, ತುಂಬಾ ತಗೊಳ್ಳೇಬೇಕು ಅನ್ನೋಂಥ ವಸ್ತುಗಳು ಸಹ ಅಲ್ಲೇನು ಇರ್ಲಿಲ್ಲ. ಹೊರಗಡೆ ಸಿಗೋವಂಥದ್ದೇ ಅಲ್ಲೂ ಇದ್ದಿದ್ದು. ಇನ್ಫ್ಯಾಕ್ಟ್ ಹೊರಗಡೆನೆ ಸ್ವಲ್ಪ ಕಡಿಮೆ ಬೆಲೆಗೆ ಸಿಗುತ್ತೆ, ಅಲ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿ ಅಂತ ನನಗೆ ಅನ್ನಿಸ್ತು. ನಾವು ಚಿಕ್ಕವರಾಗಿದ್ದಾಗ ದಸರಾ ಎಕ್ಸಿಬಿಷನ್ಗೆ ಹೋಗ್ತೀವಿ ಅಂತಂದ್ರೆ ಏನೋ ಒಂಥರ ಡ್ರೀಮ್ ವರ್ಲ್ಡ್ಗೆ ಹೋದಂಗೆ ಫೀಲ್ ಮಾಡ್ತಿದ್ವಿ. ಅಪ್ಪ ಅಮ್ಮನ ಜೊತೆ ಬರ್ತಾ ಇದ್ದೆ ನಾನು ಎಕ್ಸಿಬಿಷನ್ಗೆ. ಸೊ ಶಾಪಿಂಗ್ ಮಾಡಿಕೊಂಡು ನನ್ಗೇನಾದ್ರು ಇಷ್ಟ ಆದ್ರೆ ಅಮ್ಮನ ಹತ್ರ ಹಠ ಮಾಡಿ ಆದ್ರೂ ತೆಗೆಸ್ಕೊಳ್ಳೇಬೇಕು. ಹೀಗೆ ಶಾಪಿಂಗ್ ಮಾಡಿಕೊಂಡು ಅಲ್ಲಿ ಸಣ್ಣ ಪುಟ್ಟ ಪಾಪ್ಕಾರ್ನ್ ಅದು ಇದು ಎಲ್ಲ ತಿನ್ಕೊಂಡು ಎಂಜಾಯ್ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ವಿ. ಒಂದು ಪಾತಲ್ಲಿ ಫುಲ್ ಈ ರೀತಿ ಲೈಟ್ಸ್ ಹಾಕಿದ್ರು ನೋಡಿ, ಎಷ್ಟು ಚೆನ್ನಾಗಿದೆ. ಜೆಲ್ಲಿ ಫಿಶ್ ರೀತಿ ಇದೆ. ಗಾಳಿ ಬಿಸ್ತಾಗೆಲ್ಲ ಅದು ಹಾರಾಡ್ತಾ ಇತ್ತು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೇನೆ ಸುಮಾರು 40ಕ್ಕಿಂತ ಹೆಚ್ಚು ಈ ರೀತಿ ಅಮ್ಯೂಸ್ಮೆಂಟ್ ರೈಡ್ಸ್ ಎಲ್ಲ ಇತ್ತು. ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಏಜ್ ಲಿಮಿಟ್ ಅನ್ನೋದೇ ಇಲ್ಲ. ಯಾರಿಗಿಷ್ಟ ಅವರೆಲ್ಲ ಆರಾಮಾಗಿ ಆಟ ಆಡಿ ಎಂಜಾಯ್ ಮಾಡ್ಬೋದು, ಆ ರೀತಿ ಇತ್ತು. ಈ ರೈಡ್ ನೋಡಿ, ಆಕ್ಚುಲಿ ಇದು ಬೋಟ್ ತುಂಬಾನೇ ದೊಡ್ಡದಿತ್ತು, ಸಖತ್ ಥ್ರಿಲ್ಲಿಂಗ್ ಆಗಿತ್ತು. ಆಡೋರೆಲ್ಲ ಕಿರಿಚ್ತಾ ಇದ್ರು. ಧ್ರುವಿನ ಅದ್ರ ಮೇಲೆ ಕೂರ್ತೀನಿ ಅಂತಿದ್ದ. ಫೈನಲಿ ಅದು ಬೇಡ ಅಂತ ಹೇಳಿ ಚಿಕ್ಕ ಬೋಟ್, ಅಂದ್ರೆ ಅವನ ಏಜಿಗೆ ಸಾಕು ಅಂತ ಹೇಳಿ ಚಿಕ್ಕ ಬೋಟಲ್ಲಿ ಅವನು ಮತ್ತೆ ಅವ್ರ ಪಪ್ಪ ಇಬ್ರು ಕೂತ್ಕೊಂಡು ಆಡಿದ್ರು, ಎಂಜಾಯ್ ಮಾಡಿದ್ರು. ಹಾಗೇನೆ ನಮ್ಮ ರಾಜ್ಯ ಸರ್ಕಾರದ ಹಲವಾರು ಇಲಾಖೆಗಳ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡುವಂತ ಈ ರೀತಿ ಮಳಿಗೆಗಳು ಕೂಡ ಇತ್ತು.
ನಮಗೆ ಬಹಳ ಇಷ್ಟ ಆಗಿದೆ ಅಂದ್ರೆ ಇದು ನಮ್ಮ ಮೈಸೂರಿನ ಹೆಮ್ಮೆ ಅರಮನೆ. ಸೊ ಒಳಗಡೆ ಹೋಗ್ತಿದ್ದಾಗೆ ಸಿಂಹಾಸನ ಎಲ್ಲ ನೋಡ್ಬೋದು. ಮೈಸೂರಲ್ಲಿ ಏನು ಫೇಮಸ್, ಸೊ ಆ ಮಳಿಗೆಗಳೆಲ್ಲ ಒಳಗಡೆ ಇತ್ತು. KSIC, ಮೈಸೂರು ಸಿಲ್ಕ್, ಮಹಾಲಕ್ಷ್ಮಿ ಸ್ವೀಟ್ಸ್ ಆಗಿರ್ಬೋದು, ಚನ್ನಪಟ್ಟಣ ಗೊಂಬೆಗಳು, ಸೊ ಆ ರೀತಿ ಸಣ್ಣ ಸಣ್ಣ ಮಳಿಗೆಗಳು ಕೂಡ ಇತ್ತು. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಜೊತೆಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರೋತ್ಸಾಹ ನೀಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.